ಜನಿತಕ್ಕೆ ತಾಯಾಗಿ ಹೆತ್ತೊಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ. ಶಾಸ್ತ್ರ ಹಾಗೆ ಬರೆದಿತ್ತು, ಹೆಣ್ಣು ಮಾಯೆ ಅಂತ ಬರೆದಿತ್ತು. ವೇದಿದನು ಬಸವಣ್ಣ ವೇದದೊಳಗಣ ಉಸಿಯ. ಏನು ಕರ್ಮ ಬಸವಣ್ಣ ಬರೋ ಪೂರ್ವದಲ್ಲಿ ಹೆಣ್ಣು ಮಕ್ಕಳು ಗಂಡ ಸತ್ತಂತ ಹೆಣ್ಣು ಮಗಳು ತಲೆ ಬೋಳಿಸಿಕೊಂಡು ಕುಳಿತುಕೊಳ್ಳಬೇಕು. ಇವತ್ತಿನವರೆಗೂ ಇತ್ತಲ್ಲ, ಸತಿಯೊಡನೆ ಪತಿಯೊಡನೆ ಸತಿ ಸಹಗಮನ. ಲಾರ್ಡ್ ವಿಲಿಯಂ ಬೆಂಟ್ ಬರೋವರೆಗೂ ಇತ್ತಲ್ಲ, ಗಂಡ ಸತ್ರ ಹೆಂಡತಿಯನ್ನು ಬೆಂಕಿಗೆ ಹಾಕೋದು. ಈ ದೇಶದೊಳಗಡೆ ಗಂಡ ಸತ್ತರ ಹೆಂಡತಿಯ ತಲೆ ಬೋಳಿಸುವುದು, ಗಂಡ ಸತ್ತರೆ ಹೆಂಡತಿಯ ಕುಂಕುಮ ತೆಗೆಯುವುದು, ಬಳೆ ಒಡೆಯುವುದು, ಎಲ್ಲ ಕೊರಳಿನ ಮಾಂಗಲ್ಯ ತೆಗೆಯುವುದು, ಹೂ ತೆಗೆಯುವುದು. ಬಸವಣ್ಣ ಕೇಳ್ದ, ಅಪ್ಪ ಇಷ್ಟು ವಿಚಿತ್ರವಾಗಿ ಹೆಣ್ಣನ್ನು ನೋಡ್ತೀಯಲ್ಲಪ್ಪ ನೀನು, ಇಷ್ಟು ವಿಚಿತ್ರವಾಗಿ. ಅದಕ್ಕೆ ಕುವೆಂಪು ಅವರೊಂದು ಮಾತನ್ನು ಹೇಳ್ತಾರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ನಿನ್ನ ಎದೆಯ ಧ್ವನಿಗಿಂತ ಮಿಗಿಲಾದ ಶಾಸ್ತ್ರ ಉಂಟೆ. ಏನು ಬಸವಣ್ಣನ ಕ್ರಾಂತಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಅರ್ಥ ಆಗೋದಿಲ್ರಿ. ನೀವಿಲ್ಲಿ ಕೂಳ್ತಿರೋ ಹೆಣ್ಣು ಮಕ್ಕಳು ಪ್ರತಿ ದಿನ ಬಸವಣ್ಣನವರನ್ನ ಪೂಜೆ ಮಾಡಿದ್ರೆ ಮಾತ್ರ ನಿಮಗೆ ಮುಕ್ತಿ ಇದೆ ಅನ್ನತಕ್ಕಂಥದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ. ಏನ್ ಹಿಂಸೆ ಇವತ್ತಿನವರೆಗೂ ಇದೆ. ಇಸ್ಲಾಂ ಧರ್ಮದೊಳಗಡೆ ಹೆಣ್ಣು ಮಕ್ಕಳಿಗೆ ಮಸೀದಿ ಒಳಗಡೆ ನಮಾಜ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ. ಕ್ರೈಸ್ತ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಜಾನ್ ಪಾಲ್ ಆಗಲಿಕ್ಕೆ ಅವಕಾಶವಿಲ್ಲ. ಶಂಕರ ಮಹಾತ್ಮ ರಾಮಾನುಜಾಚಾರ್ಯರ ತತ್ವದೊಳಗಡೆ ಹೆಣ್ಣು ನಿತ್ಯ ನರಕಿಗಳು. ಬುದ್ಧನ ಹತ್ತಿರ ಬಂದು ಕೇಳಿದರೆ ಹೆಣ್ಣು ಮಕ್ಕಳಿಗೆ ದೀಕ್ಷೆಯನ್ನು ಕೊಟ್ಟರೆ 1000 ವರ್ಷ ಬದುಕುವ ಧರ್ಮ 500 ವರ್ಷದಲ್ಲಿ ನಶಿಸಿ ಹೋಗುತ್ತದೆ. ಜೈನ ಧರ್ಮದಲ್ಲಿ ಹೆಣ್ಣು ಮಕ್ಕಳು ಶ್ರಾವಕರಾಗಬಹುದು, ಶ್ವೇತಾಂಬರರಾಗಬಹುದು, ಆದರೆ ಅವರು ಪುನಃ ಗಂಡು ಮಗನಾಗಿ ಹುಟ್ಟಿ ಬಂದರೆ ಮಾತ್ರ ಮುಕ್ತಿ ಅಂತ ಹೇಳಿದ್ರು. ಬಸವಣ್ಣ 12ನೇ ಶತಮಾನಕ್ಕೆ ಹೀಗೆ ಉದಯಿಸಿ ಬಂದು ಕೇಳ್ದ, ಯಾಕಪ್ಪ ಹೆಣ್ಣನ್ನ ಇಷ್ಟು ಹಿಂಸೆ ಮಾಡ್ತೀಯ? ಯಾರವಳು ಹೆಣ್ಣನ್ನ ನೀನು ಮಾಯೆ ಅಂತ ಹೇಳ್ತಿ? ಯಾರು ಹೆಣ್ಣು ಮಾಯೆ? ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯ ಮಾಯೆ ಕಾಣ ಗುಹೇಶ್ವರ. ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆಯ ಮಹಾಮನೆ ಹೆಬ್ಬಾಗಿಲನ ತೆರೆದಂತಹ ಏಕೈಕ ಯುಗ ಪುರುಷ ಈ ಜಗತ್ತಿನಲ್ಲಿದ್ರೆ ಅದು ಬಸವಣ್ಣ ಅನ್ನತಕ್ಕಂಥದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ. ಹೆಣ್ಣುಮಕ್ಕಳ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೀವು ಹೆಣ್ಣುಮಕ್ಕಳಿಗೆ ಪರವಾಗಿ ಹೇಳಿರೋದ್ರಿಂದ. ನೋಡಿ, ಸತ್ತಾಗ ಕುಂಕುಮ ಅಳಿಸ್ತಾರೆ, ಹೂ ತೆಗಿತಾರೆ, ಕಾಲುಂಗ್ರ ತೆಗಿತಾರೆ. ಬಸವಣ್ಣ ಕೇಳ್ದ, ಮದುವೆ ಆಗುವ ಪೂರ್ವದಲ್ಲೂ ಕುಂಕುಮ ಇಟ್ಕೊಂಡಿದ್ದಾರೆ, ಬಳೆ ಹಾಕೊಂಡಿದ್ದಾರೆ, ಹೂ ಮುಡ್ಕೊಂಡಿದ್ದಾರೆ, ಅದು ಸೌಂದರ್ಯದ ಕುರು, ಅದನ್ನ ಯಾಕೆ ಮುತ್ತೈದೆಯ ಕುರು ಅಂತ ಹೇಳ್ತೀಯ ನೀನು ಅಂತ ಕೇಳ್ದ. ಹೇಗದನ್ನ ಮುತ್ತೈದೆ ಕುರು ಅಂತ ಹೇಳ್ತೀಯ ನೀನು? ಅದಕ್ಕೆ ಲಿಂಗಾಯತ ಧರ್ಮದಲ್ಲಿ ಹೆಣ್ಣು ಮಕ್ಕಳು ವಿಧವೆಯರಾಗೋದಿಲ್ಲ, ಶರಣಿಯರಾಗ್ತಾರೆ. ಗಂಡ ಇದ್ದಾಗಲೂ ವಿಭೂತಿ, ಗಂಡ ಹೋದಾಗಲೂ ವಿಭೂತಿ, ಗಂಡ ಇದ್ದಾಗಲೂ ರುದ್ರಾಕ್ಷಿ, ಗಂಡ ಹೋದಾಗಲೂ ರುದ್ರಾಕ್ಷಿ, ಗಂಡ ಇದ್ದಾಗಲೂ ಲಿಂಗ. ಈ ಧರ್ಮನೇ ವಿಶಿಷ್ಟ. ನಾವು ಸತ್ರು ಹಿಂಗೆ ಕೊಂಡಿಸ್ತಾರ, ನೀವು ಸತ್ರು ಹಂಗೆ ಕೊಂಡಿಸ್ತಾರ. ಆ ಧರ್ಮದಲ್ಲಿ ಹಾಗಲ್ಲ. ಗುರು ಸತ್ರ ಬೃಂದಾವನ, ಭಕ್ತರು ಸತ್ರ ಬೆಂಕಿಗೆ. ಬಸವಣ್ಣ ಓದಿದನು ಬಸವಣ್ಣ ವೇದದೊಳಗಣ ಉಸಿಯ. ಎಲ್ಲೆಲ್ಲಿ ಉಸಿ ಇತ್ತು ಅದನ್ನೆಲ್ಲ ಓದದ ಬಸವಣ್ಣ. ನಮ್ಮ ಹೆಣ್ಣು ಮಕ್ಕಳಿಗೆ ಕೊಟ್ಟಷ್ಟು ಗೌರವ ಈ ಜಗತ್ತಿನಲ್ಲಿ ಬಸವಾದಿ ಪ್ರಮತರು ಏನು ಎಂತಹ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ರು, ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ರು. ನಮ್ಮ ಹೆಣ್ಣು ಮಕ್ಕಳ ಹಣೆ ಮೇಲೆ ವಿಭೂತಿ ಇದ್ದಾಗಲೂ ವಿಭೂತಿ. ನಮ್ಮ ಹೆಣ್ಣು ಮಕ್ಕಳು ವಿಧಿವೆಯರಲ್ಲ. ನಮ್ಮ ಹೆಣ್ಣು ಮಕ್ಕಳು ಎದ್ದು ಕೂಡಲೇ ಅವ್ರ ಮುಖ ನೋಡ್ಬೋದು. ಯಾಕೆ? ಅವರು ಶರಣೆಯರು. ಬೇರೆ ಧರ್ಮದಲ್ಲಿ ವಿಧಿವೆಯರ ಮುಖ ನೋಡಬಾರ್ದಂತ ಶಾಸ್ತ್ರ ಬರೆದಿಟ್ಟಿದ್ದಾರೆ. ವಿಚಾರ ಮಾಡ್ರಿ, ನಮ್ಮ ಮನೆಯ ಒಳಗಡೆ ಗಂಡ ಸತ್ತಂತಹ ಒಬ್ಬ ನಮ್ಮ ಅಕ್ಕ ಇರ್ತಾಳೆ ಅಥವಾ ನಮ್ಮ ಅತ್ತಿಗೆ ಇರ್ತಾಳೆ. ಅವಳ ಕೈಯಲ್ಲಿ ಆರತಿ ಇಡಿಸಿಬಿಟ್ರೆ, ಆರತಿ ಮಾಡಿದ್ರೆ ಅಪಶಕನ ಆಗ್ತದ ಅಂತಾರಲ್ಲ. ಯಾವ ಧರ್ಮ ರೀ ಇದು ಈ ಜಗತ್ತಿನ? ಯಾವ ಧರ್ಮ ರೀ? ಗಂಡ ಸತ್ತಾಗ ಅವಳು ವಿಧವೆ ಆಗ್ತಾಳೇನ್ರಿ? ನಮ್ಮ ತಾಯಿ ವಿಧವೆ ಆಗ್ತಾಳ? ನೀವು ಹೇಳ್ರಿ. ದಯಮಾಡಿ ಗಂಡ ಸತ್ತಂತ ಹೆಣ್ಣು ಮಕ್ಕಳ
ಯಾವ ವಸ್ತುಗಳನ್ನು ತೆಗಿಲಿಕ್ಕೆ ಹೋಗಬೇಡ್ರಿ. ಹಾಗಾದ್ರೆ ಇವ್ರು ಸತ್ತಾಗ ಇವ್ರದ್ದು ಏನ್ ತೆಗಿತೀರಿ? ಏನ್ ತೆಗಿಯೋದು ಇವ್ರದ್ದೇನು ಅರ್ಧ ತಲೆ ಬಳಸೋದೇನು? ಏನು ಪುರುಷ ಪ್ರಧಾನ ಸಮಾಜನ ಇದು? ಪುರುಷ ಪ್ರಧಾನ ಸಮಾಜವೇನೋ? ನಾನು ಕೇಳೋದಲ್ಲ, ಬಸವಣ್ಣ ಕೇಳೋದು. ಏನು ಪುರುಷರ ಶಾಸ್ತ್ರವೇನೋ? ಹೆಣ್ಣು ಮಕ್ಕಳು ಬದುಕಬಾರ್ದ ಈ ಸಮಾಜದಲ್ಲಿ? ಗುರು ಆಗ್ಲಿಕ್ಕೆ ಬರೋದಿಲ್ವಾ? ಎಂತವಳು ಅಕ್ಕ ಮಹಾದೇವಿ ಗುರು ಆದಳು? ಎಂತವಳು ಹೇಳ್ತಾನೆ ಮುಂದೆ ಅವಳ ಜೀವನ ಚರಿತ್ರೆಯನ್ನ, ಇಡೀ ಬಟ್ಟೆಯನ್ನು ಹೀಗೆ ಬಿಸಾಕಿ ಕೌಶಿಕನ ಮುಂದೆ ನಿಂತಳು. ಎಮ್ಮೆಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಒಲ್ಲೆ ಸೆರಗ ಬಿಡು ಮರಡೆ, ಎನಗೆ ಚೆನ್ನಮಲ್ಲಿಕಾರ್ಜುನ ದೇವ ಒಲಿವೆನೆಂಬ. ಅಕ್ಕಮಾದೇವಿ ಪುರಾಣ ಓದ್ರಿ, ಆ ದ್ಯಾಮವ ದುರ್ಗವನ ಪುರಾಣ ಓದಬೇಡ. ಓದ್ತಾರ ದ್ಯಾಮವ್ವ, ದುರ್ಗವ್ವ, ಕಾಟವ್ವ, ಬೀರವ್ವ. ನವರಾತ್ರಿ ದಿವಸ 9 ನಾಲಿಗೆ ಬಿಟ್ಕೊಂಡು ಹಂಗೆ ನಿಂತಿರ್ತಾವ. ಅದು ನೋಡಿದ್ರೆ ಅದೇ ಬುದ್ಧಿ ಬರ್ತದೆ ನಮಗೆ. ಶರಣರು ಏನ್ ಹೇಳಿದ್ರು ಅಂತಾನೆ ನಮ್ಮ ತಲೆ ಒಳಗೆ ಹೊರಟೋಗ್ಬಿಡ್ತೀರಿ. ನಮ್ಮ ತಲೆ ಒಳಗಡೆ ಎದಕ್ಕೆ ಬಂದ್ರು ಶರಣರು ಅನ್ನೋದೇ ಗೊತ್ತಾಗ್ಲಿಲ್ಲ ನಮಗೆ. ಇನ್ಮೇಲೆ ನೀವು ಹೆಣ್ಣು ಮಕ್ಕಳು ನವರಾತ್ರಿ ದಿವಸ ದೇವಿಯರನ್ನು ಆರಾಧಿಸಬೇಡ್ರಿ, 9 ಶರಣೆಯರನ್ನ ಆರಾಧಿಸ್ರಿ. ನೀಲಾಂಬಿಕೆ, ಗಂಗಾಂಬಿಕೆ, ಅಕ್ಕ ಮಹಾದೇವಿ. ಅವ್ರ ವಚನಗಳನ್ನು ಓದ್ರವ. ಒಂದು ವಚನ ಹೆಣ್ಣು ಮಕ್ಕಳಿಗೆ, ಅಕ್ಕ ಮಹಾದೇವಿ ಒಂದು ವಚನ. ಏನಾದರೂ ನಿಮಗೆ ಮನೆಯೊಳಗಡೆ ಕಷ್ಟ ಆದಾಗ ಬೆಡ್ರೂಮಿನಲ್ಲಿ ಒಂದು ವಚನ ಹಾಕೊಳ್ರಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದಡೆಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ನೊರೆತರೆಗಳಿಗೆ ಅಂಜಿದಡೆಂತಯ್ಯ, ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆ ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನ ಆಗಿರಬೇಕು ಚೆನ್ನಮಲ್ಲಿಕಾರ್ಜುನ. ವಿಷ ಕುಡಿಯಕ್ಕೆ ಹೋಗೋದಿಲ್ಲ, ಅದೊಂದು ವಚನ ನೋಡಿಬಿಟ್ರೆ. ಯಾವ ಹೆಣ್ಣು ಮಕ್ಕಳು ಆ ದೇವಿ ಪುರಾಣ ಅದು ಇದು ಓದಿರ್ತಾರ, ಕೊಡ್ಲಿಲ್ಲ ಅಂತಂದ್ರೆ ದಬಕ್ಕನ್ ಸತ್ತೋಗಿದ್ರು. ಏನ್ ಕೊಡ್ತಾವಂತ ಹೇಳಿದ್ರಿ ನೀವು? ಅವು ಸಾವಿನ ಸಮೀಪನೆ ತಗೊಂಡೋಗ್ತಾವ. ವಚನಗಳು ಆತ್ಮಸ್ಥೈರ್ಯವನ ಎದೆಯನ್ನು ಉಕ್ಕಾಗಿಸು, ಎದೆಯನ್ನು ಉಕ್ಕಾಗಿಸು, ಬದುಕಲಿಕ್ಕೆ ಕಲಿಸ್ತದ. ಅದಕ್ಕೆ ಬಸವಣ್ಣನ ಅವತಾರ ಮನುಕುಲದ ಸೂರ್ಯನ ಅವತಾರ. ಏನು ಹೆಣ್ಣುಮಕ್ಳು ಧೈರ್ಯದಿಂದ ಬದುಕಬೇಕು ವಚನಗಳು ಓದ್ಬಿಟ್ರೆ. ಆದ್ರೆ ಹೆಣ್ಮಕ್ಳು ಬಹಳ ಡೇಂಜರ್ ರೀ. ಒಂದ್ಸಲ ಗಂಡ ಬೈದ್ಬಿಟ್ಟು ಆಫೀಸ್ಗೆ ಹೋಗಿದ್ನಂತ. ಯಾವತ್ತು ಬೈಲಾರ್ದವನು ಇವತ್ತು ಬೈದನಲ್ಲ ಅಂತ ಹೇಳಿ ಸಿಟ್ಟು ಬಂದು ಆಕೆ ಏನು ಮಾಡಿದ್ಲಂತ, ಇನ್ನು ಇರಬಾರ್ದು ನಾನಂತ ಊರೆಲ್ಲ ನೋಡಿದ್ಲಂತ, ಹಗ್ಗ ಸಿಗಲಿಲ್ಲ ಅಂತ. ಮನೆಯೊಳಗೆಲ್ಲ ತಿರುಗಾಡದಂತ, ಏನೂ ಸಿಗಲಿಲ್ಲ ಅಂತ. ಕೊನೆಗಲ್ಲಿ ಹೋಗಿ ಮೂಲೆಯಾಗ ನೋಡಿದ್ಲಂತ, ಪೆಟ್ರೋಲ್ ತಂದು ಇಟ್ಟಿನಂತೆ 1 ಲೀಟ್ರು. ಏನು ಗಾಡಿಗೆ ಆ ಪೆಟ್ರೋಲೇ ಕುಡಿದ್ಬಿಟ್ಲಂತ, ಗಡ 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 ಅಂತ ಕುಡ್ದು ಕಿಕ್ ಹೊಡದ್ಲು. ಊರು ತುಂಬ ಡ್ರರ್ ಅಂತ ಓಡಾಡಕತ್ತಿದ್ರು. ಸುತ್ತ ತಿರುಗ್ತಾವ್ರೆ ಓಡಾಡಕತ್ತಿದ್ಲಂತೆ. ಯಾರೋ ಅಂದ್ರಂತೆ, ಏನ್ರಿ ನಿಮ್ಮ ಮನೆಯವರು ಹಿಂಗೆ ಓಡಾಡಕತ್ತಾರ ಅಂತ ಫೋನ್ ಮಾಡಿ ಹೇಳಿದ್ರಂತೆ. ಅವಾಗ ಅವನಂದಂತೆ, ನಮ್ಮ ಹೆಣ್ಮಗಳು ಬೈದು ಬಂದಿದ್ದೀರಿ, ಯಾಕೆ ಸಾಯ್ಬೇಕು ಅಂತ ಪೆಟ್ರೋಲ್ ಕುಡ್ದಾಳ, ಮತ್ತು ಊರೆಲ್ಲ ತುಂಬ ಓಡಾಡಕತ್ತಾಳ ಅಂತ, ಇದೇನು ಸುದ್ದಿ ಅಂತ ಹೇಳಿ ಡಾಕ್ಟ್ರಿಗೆ ಫೋನ್ ಮಾಡಿದ್ರಂತೆ. ಹಲೋ ಡಾಕ್ಟ್ರ್ ಇಟ್ಟಿಗೆ ಅವರೇ ಅಂದಂತೆ. ಏನ್ರಿ ನಮ್ಮ ಮನೆ ಹೆಣ್ಮಗಳು 1 ಲೀಟ್ರ್ ಪೆಟ್ರೋಲ್ ಕುಡಿದ್ಬಿಟ್ಟಾಳ್ರಿ, ಊರು ತುಂಬ ತಿರುಗಾಡಕತ್ತಾಳ ಅಂದ್ರೆ. ಆಗ ಇಟ್ಟಿಗೆ ಭಾಳ ವಚನ ಓದಿದ್ರು, ಅವ್ರ ಅಪ್ಪನೂ ಓದಿದ್ರು, ಅವನು ಓದಿದ್ರು. ಬಿ ಕೂಲ್, ಬಿ ಕೂಲ್, ಪೆಟ್ರೋಲ್ ಇರೋರ್ಗು ತಿರುಗ್ತದ, ಆಮೇಲೆ ಪೆಟ್ರೋಲ್ ನಿಂತ ಮೇಲೆ ಒಂದ್ ಕಡೆ ಗಾಡಿ ನಿಂತಿರ್ತದೆ, ಕರ್ಕೊಂಬ ಅಂದ್ರಂತವ್ರು. ನಾವುಗಳು ಈ ಸಮಾಜದೊಳಗಡೆ ವಚನಗಳನ್ನು ಓದಬೇಕು. ವಚನ ಓದಿದ್ರೆ ಧೈರ್ಯ ಬರ್ತದೆ, ಇಲ್ಲಾಂದ್ರೆ ಹೆಣ್ಣು ಮಕ್ಕಳು ಅಬಲೇರಾಗ್ಬಿಡ್ತೀರಿ. ಧೈರ್ಯ ಕಳ್ಕೊಂಡು ಬಿಡ್ತೀರಿ. ಗಂಡ ಸತ್ತ ಅಂದ್ರೆ ಕಳ್ಕೊಳ್ತೀರಿ, ಮಕ್ಕಳು ಹೋದ್ರಂತ ಕಳ್ಕೊಳ್ತೀರಿ. ಅದಕ್ಕಾಗಿ ಅಂಬಿಗರ ಚೌಡಯ್ಯ ಹೇಳದ, ಹೆಂಡತಿ ಹೋದರೆ ನಯನಗಳು ಹೋದಂತೆ, ಅಣ್ಣ ತಮ್ಮಂದರು ಹೋದರೆ ಎಡಗೈ ಬಲಗೈ ಹೋದಂತೆ, ಮಕ್ಕಳು ಸತ್ತರೆ ಇರುವೆ ಗೂಡಿಗೆ ಕಿಚ್ಚು ಹಚ್ಚಿದಂತೆ. ಏನು ಅದ್ಭುತ ವಚನಗಳು! ಹಿಂಗ್ ಹತ್ತು ಬಿಡ್ತದಂತೆ ಕಿಚ್ಚು. ಬಸವಣ್ಣನ ಅವತಾರ ಆಗಿಲ್ರಿ ಜಗತ್ತಿನಲ್ಲಿ. ವಚನಗಳನ್ನು ಓದಿದ್ರೆ ಗೊತ್ತಾಗ್ತದೆ. ಹಾಗೆ ಬಸವಣ್ಣನವರನ್ನ ಎತ್ತು ಅಂತ ಕರೆದ್ರು. ಕಾರಣ 21ನೇ ಶತಮಾನದವರೆಗೂ ವಚನ ಏನು ಮಾಡ್ತದಪ್ಪ ಸ್ವಾಮಿ, ಏನು ಮಾಡಬಲ್ಲದು ವಚನ, ಏನು ಮಾಡಬಲ್ಲದು ನೋಡಿ. ಈ ನಾಡಿನಲ್ಲಿ ಬಿಜಾಪುರ ಜಿಲ್ಲೆ ಒಳಗಡೆ ಬಹಳ ಜನರಿಗೆ ಯಾರಿಗೂ ಗೊತ್ತಿಲ್ಲ. ನಿಮಗೆ ಹಳೆ ತಲೆಗಳಿಗೆ ಅಷ್ಟೇ ಗೊತ್ತು. ಫಕೀರಪ್ಪ ಹಳಕಟ್ಟಿಯವರು ಅಂತಿದ್ರು ಈ ನಾಡಿನೊಳಗಡೆ, ಹರಡೇಕರ್ ಮಂಜಪ್ಪನವರು ಅಂತಿದ್ರು ಈ ನಾಡಿನೊಳಗಡೆ.
ಬಂತನಾಳ ಶಿವಯೋಗಿಗಳು ಅಂತಿದ್ರು, ಬಹಳ ದೊಡ್ಡವರು ಇವರು. 3 ಬಿಜಾಪುರ ಜಿಲ್ಲೆಯನ್ನು ಕಟ್ಟಿದವರು, ಬಹಳ ದೊಡ್ಡ ಪ್ರಾತಸ್ಮರಣೆಯರು ಇವರು 3 ಜನ. ಬಂತನಾಳ ಶಿವಯೋಗಿಗಳು, ಹರಡೆಕ್ಕರ್ ಮಂಜಪ್ಪನವರು, ಹಳಕಟ್ಟಿಯವರು. ವಚನಗಳು ಏನು ಮಾಡಬಹುದು ಅನ್ನೋದಕ್ಕೆ, ಬಸವಣ್ಣನವರ ವಚನಗಳು ಅವತಾರ ಏನು ಮಾಡಬಹುದು ಅನ್ನೋದಕ್ಕೆ 21ನೇ ಶತಮಾನದ ಒಂದು ಉದಾಹರಣೆ. ಕರ್ನಾಟಕದ ಗಾಂಧಿ ಹರಡೆಕ್ಕರ್ ಮಂಜಪ್ಪನವರಿಗೆ ತಾಯಿ ಇದ್ದಳು, ತಂದೆ ಯಾರು ಅಂತ ಗೊತ್ತಿಲ್ಲ, ದಾಸಿಪುತ್ರರು. ಇತಿಹಾಸ ಗಮನಿಸಬೇಕು. ಹರಡೆಕ್ಕರ್ ಮಂಜಪ್ಪನವ್ರ ಹೆಸರು ಎಷ್ಟು ಜನ ಕೇಳಿದ್ರಿ? ಇಲ್ಲೇ ಆಲ್ಮಟ್ಟಿ ಒಳಗಡೆ ಸಮಾಧಿ ಇದೆ ಅವ್ರದ್ದು, ಇಲ್ಲೇ ಆಲ್ಮಟ್ಟಿ ಒಳಗಡೆ ಇದೆ. ನಮ್ಮ ಜಗದ್ಗುರು ತೋಂಟದಾರ ವಿದ್ಯಾಸಂಸ್ಥೆಯಿಂದ 50 ಎಕರೆ ತೆಗೆದುಕೊಂಡು ಅದನ್ನು ನಾವು ಅಭಿವೃದ್ಧಿ ಪಡಿಸಿದ್ದೇವೆ. ನಿಜಲಿಂಗಪ್ಪನ ಕಾಲದಲ್ಲಿ ಅದನ್ನು ಸಂಪೂರ್ಣವಾಗಿ ನಮ್ಮ ಮಠಕ್ಕೆ ಒಪ್ಪಿಸಿದ್ರು ಅವರು. ನಡುನೀರಿನಲ್ಲಿ ಇದ್ದಂತಹ ಆ ಗದ್ದಿಗೆಯನ್ನು ಪುನಃ ನಾವು ಪುನರುತ್ಥಾನ ಮಾಡಿದ್ದಾರೆ ಜಗದ್ಗುರುಗಳವರು. ನೀವು ಒಂದ್ಸಲ ನೋಡಬೇಕು, ಆ ಗದ್ದಿಗೆಯನ್ನು ಹೋಗಿ ನೋಡಬೇಕು ನೀವೆಲ್ಲರೂ. ಹರಡೇಕರ್ ಮಂಜಪ್ಪನವರಿಗೆ ತಾಯಿ ಇದ್ರು, ತಂದೆ ಇರಲಿಲ್ಲ, ಬನವಾಸಿಯವರು, ದಾಸಿಪುತ್ರರು. ಅವರಿಗೆ ಒಂದು ವಚನ ಸಿಕ್ತು, ಒಂದೇ ಒಂದು ವಚನದ ಸಾಲು: ದಾಸಿಯ ಪುತ್ರನಾಗಲಿ, ವೇಶ್ಯೆಯ ಪುತ್ರನಾಗಲಿ, ಶಿವ ದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ ಅನ್ನತಕ್ಕಂಥ ವಚನ ಸಿಕ್ತು. ಓದಿದ ಕೂಡಲೇ ಧೈರ್ಯ ಬಂತು, ತಂದೆ ಇಲ್ಲ, ತಾಯಿ ಇದ್ದೇನೆ, ಸಮಾಜದಲ್ಲಿ ಅಪಪ್ರಚಾರ ಇದೆ, ಈ ವಚನ ಏನು ಕೊಡಬಲ್ಲದು ಅಂತ ವಿಚಾರ ಮಾಡಿ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳ ಹತ್ರ ಬಂದು ಈ ವಚನವನ್ನು ತೋರಿಸಿದ್ರು. ಏನ್ ಮಾಡೋದು, ಯಾರು ನೀ? ನನಗೆ ತಂದೆ ಇಲ್ಲ, ತಾಯಿ ಇದ್ದಾರೆ. ಹೌದು, ಈ ವಚನಕ್ಕೇನು ನ್ಯಾಯ ಕೊಡಿ ಅಂತ ಕೇಳಿದ್ರು. ಆಯಿತು, ನಿನಗೆ ದೀಕ್ಷೆ ಬೇಕಲ್ಲ, ಅತಿನಿಗೆ ಹೋಗಿ ಶಿವಯೋಗಿಗಳ ಹತ್ತಿರ ದೀಕ್ಷೆಯನ್ನು ಪಡೆದುಕೊಂಡು ನೀನು ಹೋಗುವಂತ ಹರಡೇಕರ್ ಮಂಜಪ್ಪನವ್ರಿಗೆ ಹೇಳ್ತಾರೆ. ಹರಡೇಕರ್ ಮಂಜಪ್ಪನವರು ಅತಿನಿಗೆ ಬಂದು ಶಿವಯೋಗಿಗಳ ಹತ್ತಿರ ರಾತ್ರಿ ಶಿವಯೋಗಿಗಳು ಓದ್ತಾರೆ. ಶಿವಯೋಗಿಗಳು ಹೇಳ್ತಾರೆ, ದೀಕ್ಷೆ ಕೊಡ್ತೀನಿ, ಆದ್ರೆ ಬೆಳಗಾಗೋದ್ರೊಳಗೆ ನೀನು ಊರು ಬಿಡಬೇಕು, ಇಲ್ಲಾಂದ್ರೆ ಲಿಂಗಾಯತರು ನನ್ನನ್ನು ಊರು ಬಿಡಿಸ್ತಾರ ಅಂತ. ಅರ್ಥ ಆಗ್ತದ ಎಷ್ಟು ಜಾತಿವಾದಿಗಳಾಗಿ ನಿಂತಿದ್ದು ಆ ಸಮಾಜದಲ್ಲಿ ಅಂತ. ಎಷ್ಟು ಸಂಕುಚಿತ ಮನೋಭಾವನೆಗೆ ನಾವು ಬಂದು ನಿಂತಿದ್ದೋ ಲಿಂಗದ ಬಗ್ಗೆ, ಧರ್ಮದ ಬಗ್ಗೆ. ಯಾವಾಗ ಈ ಮಾತನ್ನು ಹೇಳಿದ್ರು ಆಯ್ತು, ತಗೊಂಡು ಹೊರಟ್ರು ಅವರು, ಅವ್ರ ಪಾಡಿಗೆ ಅವ್ರು ಹೋದ್ರು. ಎಂತವ್ರು? ಹರಡೇಕರ್ ಮಂಜಪ್ಪನವರು ಕರ್ನಾಟಕದ ಗಾಂಧಿ, ಶರಣ ಧರ್ಮ ಅನ್ನತಕ್ಕಂತಹ ಪತ್ರಿಕೆಯನ್ನು ಪ್ರಿಂಟ್ ಮಾಡಿ ಹಂಚಿದ್ರು. ಬಿಜಾಪುರದಲ್ಲಿ ಹಳಕಟ್ಟಿಯವರ ಜೊತೆಯಲ್ಲಿ ಕೆಲಸ ಮಾಡಿದ್ರು, ಮನೆ ಮನೆಯಲ್ಲಿ ತಿರುಗಾಡಿದ್ರು. ಇಂತಹ ಹರಡೇಕರ್ ಮಂಜಪ್ಪನವರು 1924ರಲ್ಲಿ ಬೆಳಗಾವಿನಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದಿದ್ರು. ಮಹಾತ್ಮ ಗಾಂಧೀಜಿಯವರು ಬಂದಂತ ಸಂದರ್ಭದಲ್ಲಿ ಹರಡೇಕರ್ ಮಂಜಪ್ಪನವರು ಅಲ್ಲಿ ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಊಟದ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ರು, ಪ್ರಸಾದದ ವ್ಯವಸ್ಥೆಯನ್ನ. ಗಾಂಧೀಜಿಯವರು ಹೀಗೆ ತಿರುಗಾಡಿಕೊಂಡು ಆ ಪ್ರಸಾದದ ವ್ಯವಸ್ಥೆ ಹತ್ರ ಬಂದೊಂದು ಸಲ ನೋಡ್ತಾರೆ. ಅಲ್ಲಿರುವ ಹುಡುಗರೆಲ್ಲರ ಕೊರಳಲ್ಲಿ ಲಿಂಗ, ವಿಭೂತಿ, ರುದ್ರಾಕ್ಷಿಯನ್ನು ಧರಿಸಿದ್ದಾರೆ. ಬಂದವರಿಗೆ ಶರಣು ಶರಣಾರ್ಥಿ ಬನ್ನಿ ಅಂತೇಳಿ ಪ್ರಸಾದ ಮಾಡಿಸ್ತಾ ಇದ್ದಾರೆ. ಗಾಂಧೀಜಿ ಹೇಳ್ತಾರೆ, 23 ವರ್ಷ ನಾನು ಅಧಿವೇಶನವನ್ನು ನೋಡಿದ್ದೇನೆ, ಆದರೆ 24ನೇ ಅಧಿವೇಶನದಲ್ಲಿ ನಡೀತಿರ್ತಕ್ಕಂಥ ಈ ದಾಸೋಹ ಮಂಟಪದಲ್ಲಿ ಒಂದು ಪ್ರಸಾದ ಚೆಲ್ತಾ ಇಲ್ಲ. ತೆಗೆದುಕೊಳ್ಳೋರು ಅಷ್ಟೇ ಭಾವದಿಂದ ತಗೊಳ್ತಾ ಇದ್ದಾರೆ, ನೀಡುವವರು ಅಷ್ಟೇ ಭಾವದಿಂದ ನೀಡ್ತಾರೆ. ಇದರ ಜವಾಬ್ದಾರಿ ಯಾರು ಹೊತ್ತಿದ್ದಾರೆ ಅಂದ್ರೆ ಹರಡೇಕರ್ ಮಂಜಪ್ಪನವರನ್ನ ಪರಿಚಯಿಸ್ತಾರೆ ಆ ಸಂದರ್ಭದಲ್ಲಿ. ಆಗ ಹರಡೇಕರ್ ಮಂಜಪ್ಪನವ್ರನ್ನ ಕೇಳ್ತಾರೆ ಗಾಂಧೀಜಿಯವರು, ನೀವು ಇದನ್ನೆಲ್ಲ ಹೀಗೆ ಮಾಡ್ತಾ ಇದ್ರಲ್ಲ ಎಲ್ಲಿಂದ? ನನ್ನದೇನಿಲ್ಲ, 12ನೇ ಶತಮಾನದಲ್ಲಿ ಬಸವಣ್ಣನವರ ಅಸ್ಪೃಶ್ಯತೆ ನಿವಾರಣೆ ಕಾಯಕ ಮತ್ತು ದಾಸೋಹದ ತತ್ವದ ಮೇಲೆ ಇದನ್ನೆಲ್ಲ ನಡೆಸಿಕೊಂಡು ಬಂದಿದ್ದೇನೆ ಅನ್ನತಕ್ಕಂಥ ಮಾತನ್ನ ಹರಡೇಕರ್ ಮಂಜಪ್ಪನವರು. ಯಾವಾಗ ಗಾಂಧೀಜಿಗೆ ಬಸವಣ್ಣನವರನ್ನ ಹರಡೇಕರ್ ಮಂಜಪ್ಪನವರು ಪರಿಚಯಿಸ್ತಾರೆ, ಅವತ್ತು ರಾತ್ರಿ ಗಾಂಧೀಜಿಯವರ ತಮ್ಮ ಭಾಷಣದ 1924 ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಭಾಷಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಎಂತಹ ಮಾತನ್ನು ಅವ್ರು ಹೇಳ್ತಾರೆ ಅಂದ್ರೆ, ನಾನು ಬಸವಣ್ಣನ ಬೀದಿಯಲ್ಲಿ ನಡೆದು ಬರುತ್ತಿದ್ದೆ, ಬಸವಣ್ಣನವರು ಸಿದ್ಧ ಪುರುಷರಾಗಿದ್ದರು, ನಾನು ಸಾಧಕನಾಗಿದ್ದೆ. ಬಸವೇಶ್ವರರು ಆಚರಿಸಿದ ಉಪದೇಶಿಸಿದ ತತ್ವಗಳನ್ನ, ಕಾಯಕ ತತ್ವ, ಅಸ್ಪೃಶ್ಯತೆ ನಿವಾರಣೆ, ಇವೆರಡನ್ನ ನಾನು ಮೆಚ್ಚಿಕೊಂಡಿದ್ದೇನೆ. ಈ ಕಾಯಕ ತತ್ವ ಮತ್ತು ಅಸ್ಪೃಶ್ಯತೆ ನಿವಾರಣೆಯನ್ನ ಈ ಭಾರತದಲ್ಲಿ ಎಲ್ಲ, ಇಡೀ ಜಗತ್ತಿನಲ್ಲಿ ಏನಾದರೂ ಆಚರಣೆಗೆ ತಂದಿದೆಯಾದರೆ ಈ ನಾಡಿನಲ್ಲಿ ಜಾತಿ ಎನ್ನುವುದು ಇರುವುದಿಲ್ಲ ಅನ್ನತಕ್ಕಂಥ ಮಾತನ್ನ ಗಾಂಧೀಜಿಯವರು ಹೇಳಿ ಹೋಗ್ತಾರೆ. ಯಾಕೆ ಬಂದ್ರು ಬಸವಣ್ಣ? ಯಾಕೆ ಬಂದ್ರು ನಮಗೆ ಯಾರಿಗೂ ಗೊತ್ತಾಗೋದಿಲ್ರಿ. ಎಲ್ಲ ಆಲ್ ರೌಂಡ್ ಪರ್ಸನಾಲಿಟಿ. ಗೃಹಸ್ಥನಾಗಬೇಕಾಗಿತ್ತ, ನೀಲಮ್ಮನಿಗೆ ನ್ಯಾಯ, ಸಾಹಿತ್ಯ ಬರಿಬೇಕಾಗಿತ್ತ, ವಚನ ಸಾಹಿತ್ಯ, ವೇಶ್ಯರಿಗೆ ಸಮಾನತೆ ಕೊಡಬೇಕಾಗಿತ್ತ,
ಧಾರ್ಮಿಕ ಸಮಾನತೆ, ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಡಬೇಕಾಗಿತ್ತ, ಸಮಾನತೆ. ಬಸವಣ್ಣ ಇದಕ್ಕಾಗಿ ಹುಟ್ಟಿ ಬಂದ. ವೇದದೊಳಗಡೆ ಬಹಳ ಮೋಸ ಇತ್ರಿ, ಇವತ್ತಿಗೂ ಅದ. ದೇವ್ರು ಬೇರೆ, ನಾವು ಬೇರೆ. ಬೆಂಕಿನ ದೇವ್ರು ಅಂತ ನಮ್ಸ್ಯಾರ ಇಲ್ವಾ? ನಮ್ಸ್ಯಾರ. ಬಸವಣ್ಣ ಕುಂತಿದ್ನಲ್ಲ ಜನವಾರ ಹಾಕೋ ಟೈಮಿಗೆ, ಏನ್ ಮಾಡ್ತಾ ಇದ್ಯಾ ಅಂತ ಕೇಳ್ದ. ಏನಿಲ್ಲಪ್ಪ, ಹೋಮ ಮಾಡ್ತಾ ಇದ್ದೀನಿ. ಹೋಮ ಅಂದ್ರೆ ಏನಪ್ಪ ಅಂತ ಕೇಳ್ದ. ಹೋಮ ಅಂತ ಹೇಳಿದ್ರೆ ಅಗ್ನಿ. ಅಗ್ನಿ ಅಂದ್ರೆ ಏನು? ಅಗ್ನಿ ಅಂದ್ರೆ ಸಾಕ್ಷಾತ್ ದೇವರು ಒಂದ. ಯಾರು? ಅವರಪ್ಪ. ಬಸವಣ್ಣ ಕೂತಿದ್ದ ಕೂಡಲೇ ನಡೆದಿತ್ತು, ಹೋಮ ನಡೆದಿತ್ತು, ಹವನ ನಡೆದಿತ್ತು. ಮಂತ್ರ ಹೇಳ್ತಾರ ನೋಡ್ರಿ. ಮಂತ್ರ ಹೆಂಗಿರ್ತದ ಗೊತ್ತೇನಾ? ಮಂತ್ರಗಳು ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಹೇಳುವುದೇ ಮಂತ್ರ. ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಹೇಳುವುದೇ ಮಂತ್ರ. ಯಜ್ಞೇನ ಯಜ್ಞಮೇವೋ ಜಂತು. ಯಾವ ಜಂತು ಯಾವ ಹುಳನ ಒಪ್ಪುಟಾನ ಯಾರಿಗೂ ಗೊತ್ತು. ಹುಳ ಸತ್ತಾಗ ಹುಟ್ಟಿದ ಮಂತ್ರ, ಹುಟ್ಟಿದಾಗ ಸತ್ ಮಂತ್ರ. ನೀವು ಸುಮ್ಮನೆ ಕೈ ಮುಕ್ಕೊಂಡು ನಿಂತ್ಕೊಳ್ಳೋದು, ಮುಚ್ಚೋದು, ಮುಳುಗೋದು, ಎದ್ದೇಳೋದು. ನಿಮ್ಮ ಕರ್ಮ. ಬಸವಣ್ಣ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣ ಕೂಡಲ. ಇದಕ್ಕೆ ನೀವೇ ಪ್ರಮಾಣ. ಬೆಂಕಿ ದೇವರು ಅಂತ ನಂಬಿಸಿದ್ರು. ಬಸವಣ್ಣ ಹಿಂಗೆ ಕುಂತಿದ್ರು, ಸುಮ್ಮನೆ ಕುಂತು ನೋಡ್ತಾ ಇದ್ರು. ಹೋಮ ನಡೆದಿತ್ತು. ಹೋಮ ನಡೆದ ಕೂಡಲೇ ಏನಾಯ್ತು, ಇದ್ದಕ್ಕಿದ್ದಂತೆನೆ ಒಬ್ರು ಓಡ್ ಬಂದು ಭಟ್ರೆ ನಿಮ್ಮ ಮನೆಗೆ ಬೆಂಕಿ ಬಿದ್ದದ ಅಂದ್ರು. ಬೆಂಕಿ ಬಿದ್ದದ ಅಂದ್ಬಿಟ್ರೆ ಭಟ್ರು ಓಡ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ಬಸವಣ್ಣ ಅಂದ್ರೆ, ಎಲ್ಲಿಗೆ ಹೋಗ್ತಾ ಇದ್ರಿ ಭಟ್ರೆ? ಇಲ್ಲ, ಮನೆಗೆ ಬೆಂಕಿ ಬಿದ್ದಿದೆ. ಹೌದಾ, ಮನೆಗೆ ಬೆಂಕಿ ಬಿದ್ದಿದ್ಯಾ? ಹೌದು. ಅದು ಸಣ್ಣದು, ಇದು ಸಣ್ಣ ದೇವರು, ಅದು ದೊಡ್ಡ ದೇವರು. ಹೇಳು ಮಂತ್ರನ, ಹೇಳಪ್ಪ. ಬೆಂಕಿ ದೇವರು ಲಿಂಗಾಯತ್ರ, ಮಡ್ಡ ಲಿಂಗಾಯತ್ರ ಮನೆಗಳಲ್ಲಿ ಹೋಮ ನಡೆದದ. ಲಿಂಗ ಹೋಯ್ತು, ವಿಭೂತಿ ಹೋಯ್ತು, ರುದ್ರಾಕ್ಷಿ ಹೋಯ್ತು. ಯಾವುದು ಬೇಡ ಅಂದ ಬಸವಣ್ಣ ಅದೆಲ್ಲ ಬಂದು. ಯಾವುದು ಬೇಡ ಅಂತ ಹೇಳದ ಬಸವಣ್ಣ ಅವೆಲ್ಲವೂ ಬಂದವು ನಮ್ಮ ಮನೆಗಳ ಒಳಗಡೆ. ಬಸವಣ್ಣ ಮುಂದಲ ಬಾಗಿಲಿಂದ ಹೀಗೆ ಹೋಗದ, ನಾವು ಇತ್ಲ ಬಾಗಿಲಿಂದ ಒಳಗೆ ತಂದು. ಬೆಂಕಿ ದೇವರು ಬಸವಣ್ಣ ಅವತ್ತೇ ಬರದ ವಚನವನ. ಕಿಚ್ಚು ದೈವವೆಂದು ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚೆದ್ದು ಬೊಬ್ಬಿಡುತ್ತಿರುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಡುತ್ತಿರುವರಯ್ಯ. ಒಂದನೇ ಮರೆತು ನಿಂದಿಸುವರಯ್ಯ ಕೂಡಲ ಸಂಗಮ ದೇವ. ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ನನ್ನನ್ನು ಪ್ರೀತಿ ಮಾಡ್ತಾರೇನು ಹೀಗೆ ಹೇಳಿದ್ರೆ? ನೀವ್ ಹೆಂಗ್ ಹೋಗ್ತೀರ ಹಂಗ್ ಹೋಗ್ಬಿಡ್ಬೇಕು. ನಾವು ಮೋಸನೆ ಮಾಡಬೇಕು. ಬೆಂಕಿ ದೇವರು. ಹಾಕು ತುಪ್ಪ ಹಾಕು, ಸೀರೆ ಹಾಕು, ಕೊಲ್ಲೂರು ಮುಖಾಂಬಿಕೆಗೆ ಸೀರೆ ಉಡಿಸು, ಪೀತಾಂಬರ ಉಡಿಸು. ಮಹಾಲಕ್ಷ್ಮಿ, ಕೊಲ್ಲಾಪುರ ಮಹಾಲಕ್ಷ್ಮಿ ಸೀರೆ ಉಡಿಸು, ನಿಮ್ಮವನ್ ಹರಿದು ಸೀರೆ ಉಡಿಸು. ಉಡಿಸು. ದೇವಿ ಉಡಿಸಿದ್ರೆ ಸಂತೃಪ್ತಿ ಆಗ್ತಾಳ. ದೇವಿ ಉಡಿಸಿದ್ರೆ ಸಂತೃಪ್ತಿ ಆಗ್ತಾಳ. ಮಾರನೇ ದಿವಸ ಪೂಜಾರಿ ಹೆಂಡ್ರು ಉಡ್ಕೊಂಡು ಹೋಗ್ತಾ ಇರ್ತಾಳ. ಬಸವಣ್ಣ ಎಂತಹ ಕ್ರಾಂತಿ ಮಾಡ್ದ. ದೇವಿ ಅಂದ್ರೆ ಯಾರು ಅಂತ ಹೇಳ್ದ. ಕಂಗಳು ತಪ್ಪಿ ನೋಡಿದರೆ ಮಾರಿ, ನಾಲಿಗೆ ತಪ್ಪಿ ನುಡಿದರೆ ಮಾರಿ. ನಡೆನುಡಿಗಳು ಸಿದ್ಧಾಂತವಾದಲ್ಲಿ ಶಾಸ್ತ್ರ ಪುರಾಣಗಳ ಹಂಗೆ ತಕ್ಕಯ್ಯ. ಏನದು ಧರ್ಮ, ಹೆಂಗ್ ಹುಟ್ಟು ಬರ್ತದ ಬಸವಾದಿ ಪ್ರಮುಖರ ವಿಚಾರಧಾರೆ. ಬೆಂಕಿನ ದೇವರು ಅಂತ ನಂಬಿಸುದು ಬಸವಣ್ಣ. ಒಂದೊಂದು ಎಳೆ ತೆಗೆದ, ಎಳೆಯಾಗಿ ತೆಗೆದ ಈ ಜಗತ್ತಿನಲ್ಲಿ. ಓದಿದನು ಬಸವಣ್ಣ ವೇದದೊಳಗಣ ಉಸಿಯ. ನಾವು ವೇದದ ವಿರೋಧಿಗಳಲ್ಲ. ವೇದದೊಳಗಿರ್ತಕ್ಕಂಥ ಕರ್ಮಕಾಂಡದ ಹೋರಾಟಕ್ಕೆ ಬಂದವನು ಬಸವಣ್ಣ. ಬುದ್ಧನು ಇದೇ ಕಲ್ಪನೆ ಒಳಗಡೆ ಬಂದ. ಜೈನರು ಇದೇ ಕಲ್ಪನೆ ಒಳಗಡೆ ಬಂದ್ರು. ಲೋಕಾಯತರು ಇದೇ ಕಲ್ಪನೆ ಒಳಗಡೆ ಬಂದ್ರು. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣ ಹೀಗೆ ಓದುದ ನೋಡ್ದ. ಮನೆ ಒಳಗಡೆ ಒಂದು ಆಚಾರ, ಹೊರಗೊಂದು ಆಚಾರ. ಒಂದು ಒಳಗಡೆ ಒಂದು ಹೇಳೋದು, ಇನ್ನೊಂದು ಹೇಳೋದು. ಅಲ್ರಿ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿ ಕುಂತವ್ರಿಗೆಲ್ಲರಿಗೂ. ನಿಮ್ಮ ತಂದೆ ತಾಯಿ ಸತ್ತಾಗ ಪಂಚಾಂಗ ಕೇಳಕ್ ಹೋಗ್ತಿರಲ್ಲ, ಯಾವ ನಕ್ಷತ್ರದಲ್ಲಿ ಸತ್ತಾನಂತ ಮುಳ್ಳು ಬಡಿಯಾಕ ಕೇಳ್ತಿರಲ್ಲ? ವಿಚಾರ ಮಾಡ್ರಿ. ನನ್ನ ದೇಹವನ್ನ ಕೊಟ್ಟಂತ ತಂದೆ ತಾಯಿ ಸತ್ತಾಗ ಅವ ಯಾವ ನಕ್ಷತ್ರ ಸತ್ತಾನ ಅಂತೇಳಿ ಅವ ಪಂಚಕ ಹೇಳ್ತಾನ. 5 ದಿವಸ ಮನೆ ಬಡ್ದು ಮುಳ್ಳು ಬಡ್ದು ಹೋಗ್ತೀರಿ. ಎಂತ ಕರ್ಮಿಗೇಡಿಗಳ್ರಿ.
ಆ ತಾಯಿಯ ಹಾಲು ಕುಡ್ದಿದ್ದೀನಿ, ತಂದೆಯ ವೀರ್ಯ ಇದೆ, ತಂದೆ ತಾಯಿಯ ರಕ್ತ ಇದೆ, ಆಸ್ತಿ ಇದೆ, ಪಾಸ್ತಿ ಇದೆ, ಬೆಳೆಸಿದಾನೆ, ಉಣಿಸಿದಾನೆ, ತಿನ್ನಿಸಿದಾನೆ. ತಂದೆ ತಾಯಿಗಳು ನಮಗೆ ಕರ್ಮಗೇಡಿಗಳಾದರೆ ಅವರಿಗೆ ಹುಟ್ಟಿರುವ ಮಕ್ಕಳು ಕರ್ಮಗೇಡಿಗಳು ಅನ್ನೋದನ್ನು ತೀರ್ಮಾನ. ಪಂಚಾಂಗ ಕೇಳಕ್ ಹೋಗ್ತಾರೆ ಸತ್ತು ಕೂಡಲೇ, ನಮ್ಮವ್ವ ಎತ್ತಾಗ ಹೋದ್ಲು ಅಂತ. ನಿಮ್ಮವ್ವ ಎತ್ತಾಗ ಹೋಗ್ತಾಳ? ಎತ್ತಾಗ ಹೋಗಲ್ಲ, ಇಲ್ಲೇ ಇರ್ತಾಳ. ಸತ್ತವರು ಓದವರು ವರದಿ ತರಲಿಲ್ಲ, ಸತ್ತ ಮ್ಯಾಗ ಪುನಃ ತಿಥಿ ಮಾಡ್ತಾರ್ರಿ. ನೋಡ್ಬೇಕು, ಸೊಸೆಗೆ ಎಂತ ಸೇರಬೇಕಂತ ತಂದು ಧೂಪ ಹಾಕ್ತಾಳೆ. ಇರುವಾಗತ್ತೆಗನ್ನ ಹಾಕೋದಿಲ್ಲ. ಲಿಂಗಾಯತ ಧರ್ಮದಲ್ಲಿ ತಿಥಿ ಇಲ್ಲ, ಪುಣ್ಯ ತಿಥಿಗಳಿಲ್ಲ, ವಾರ ಇಲ್ಲ, ದಿನ ಇಲ್ಲ. ವಾರವಂದರಿಯೇ, ದಿನವಂದರಿಯೇ, ಏನೆಂದರಿ. ತಿಥಿಗಿತಿ ಮಾಡಬಾರದು ಅಂತ ಹೇಳ್ತಾರ. ಯಾರು? ಚೆನ್ನಬಸವಣ್ಣನವರು ಹೇಳ್ತಾರ, ನಾನು ಹೇಳೋದಲ್ಲ. ಈ ವಚನಕಾರ ಆದ್ರೂ ಪರವಾಗಿಲ್ಲ, ನಾನು ಹೇಳಿ ಹೋಗ್ಬಿಡ್ತಾನೆ. ಎಂತಹ ವಚನ ಹೇಳ್ತಾನ, ಎಂತ ಧರ್ಮ ಇದು. ಕೂಟಕಿಕ್ಕಿ ಮಾಡುವರಲ್ಲ ಕುಂಟಣಿಗಿತ್ತಿಯ ಮಕ್ಕಳು, ಹರಸಿಕೊಂಡು ಮಾಡುವರಲ್ಲ ಹಾದರಗಿತ್ತಿಯ ಮಕ್ಕಳು, ವರ್ಷಕ್ಕೊಂದು ತಿಥಿ ಮಾಡುವರಲ್ಲ ವೇಶ್ಯರ ಮಕ್ಕಳು, ಸಜ್ಜನ ಸಹಜ ರೀತಿಯಲ್ಲಿ ಮಾಡುವರು ಕೂಡಲ ಚೆನ್ನ ಸಂಗಯ್ಯನ ಮಕ್ಕಳು.